ನಾವು ಯಾರು ಅಂತಂದ್ರೆ ನನ್ನ ಗ್ರಹಿಕೆಗೆ ಬಂದಿರೋದು ಹೇಳ್ತೀನಿ. ನಾವ್ಯಾರು ಅಂದ್ರೆ ಇವತ್ತು ಬ್ರಾಹ್ಮಣರ ಶ್ರೇಷ್ಠತೆಯನ್ನು ಒಪ್ಪಿಕೊಂಡಿರುವುದು, ಹಾಗೆ ಬ್ರಾಹ್ಮಣ ಪುರೋಹಿತರನ್ನು ನಮ್ಮ ಮನೆಗೆ ಕರ್ಕೊಂಬಂದು ರಿಚುವಲ್ಸ್ ನಡೆಸ್ತಾ ಇರೋರು ನಾವ್ಯಾರು ಅಂದ್ರೆ ಇವರು. ಇವತ್ತು ನಾವ್ಯಾರು ಅಂತಂದ್ರೆ ನಮ್ಮ ಜಾತಿಯನ್ನ ಬಿಟ್ಟು ಜಾತಿನೇ ಹೋಗ್ಬೇಕು ಅಂತ ಹೇಳ್ಕೊತಾ ಇರೋರು. ಹಾಗೇನೆ ನಮ್ಮ ಜಾತಿಗಳಿಗೆ ಅಂಟಿದ ಸಂಸ್ಕೃತಿಯಿಂದ ಹೊರಬರಬೇಕು ಅಂತ ಹೆಜ್ಜೆ ಇಡ್ತಾ ಇರೋರು. ಹಾಗೇನೆ ಹಿಂದೂ ದೇವಾಲಯಗಳಿಗೆ ನಮಗೂ ಪ್ರವೇಶ ಕೊಡಿ ಅಂತ ಕೇಳ್ತಾ ಇರೋರು ನಾವ್ಯಾರು ಅಂದ್ರೆ ಅವರು. ಹಾಗೇನೆ ಹಿಂದೂ ದೇವಾಲಯಗಳಲ್ಲಿ ನಮ್ಮನ್ನು ಅರ್ಚಕರನ್ನಾಗಿ ಮಾಡಿ ಅಂತ ಕೇಳ್ತಾ ಇರೋರು. ಹಾಗೆ ಅಂತರ್ಜಾತಿ ವಿವಾಹಗಳು ಆಗಬೇಕು, ನಾವು ಬ್ರಾಹ್ಮಣರನ್ನ, ಲಿಂಗಾಯತರನ್ನ, ಒಕ್ಕಲಿಗರನ್ನ, ಯಾರ್ಯಾರನ್ನ ನಾವು ಮೇಲ್ಜಾತಿಯವರು ಅಂತ ಅನ್ಕೊಂಡಿದ್ದೀರೋ ಅವ್ರನ್ನೆಲ್ಲ ಹೆಣ್ಮಕ್ಳನ್ನು ನಾವು ಮದುವೆ ಮಾಡ್ಕೋಬೇಕು ಅಂತ ರೆಡಿಯಾಗಿರೋರು. ಮತ್ತು ಅಂತಹ ಅಂತರ್ಜಾತಿ ವಿವಾಹಗಳನ್ನ ಸವರ್ಣೀಯರು ಒಪ್ಕೊಳ್ಳೇಬೇಕು ಅಂತ ಹೇಳ್ತಾ ಇರೋರು. ಹಾಗೇನೆ ಸವರ್ಣೀಯರು ನಮ್ಮನ್ನ ಅತ್ಯಂತ ಗೌರವದಿಂದ ಕಾಣಬೇಕು ಅಂತ ಒತ್ತಾಯ ಮಾಡ್ತಾ ಇರೋರು. ಹಾಗೇನೆ ನಮ್ಮ ಮೇಲೆ ದೌರ್ಜನ್ಯ ನಡೆದಾಗ ತುಂಬಾ ಸ್ಟ್ರಿಕ್ಟ್ ಆದ ಕಾನೂನುಗಳನ್ನು ಮಾಡಿ ಸವರ್ಣೀಯರನ್ನ ಜೈಲ್ಗೆ ಹಾಕಿ ಅಂತ ಕೇಳ್ತಾ ಇರೋರು. ಇವ್ರು ಯಾರು ಅಂತಂದ್ರೆ ಅಸ್ಪೃಶ್ಯರು, ಎಸ್ಸಿಗಳಲ್ಲಿ ಬಹಳ ಮೇಜರ್ ಆಗಿ ಅನ್ಟಚಬಲ್ಸ್. ಇದು ಇವತ್ತು ನಾವು ಯಾರು ಅಂತ ನಾವು ಅನ್ಕೊಂಡಿರೋದು. ಬಾಬಾ ಸಾಹೇಬರು ತಮ್ಮ ಅನ್ಟಚಬಲ್ಸ್ ಹೂ ಆರ್ ದೇ ಪುಸ್ತಕದಲ್ಲಿ ಇದನ್ನೇ ಹೇಳಿದಾರ. ನಾವ್ಯಾರು ಅನ್ನೋ ವಿಚಾರವಾಗಿ ಇದಿಷ್ಟು ಡಿಮಾಂಡ್ಗಳನ್ನ ನೀವು ಇಟ್ಕೊಂಡು ಮಾಡಬೇಕು ಅಂತ ಬರೆದಿದ್ದಾರೆ. ಈ ಪುಸ್ತಕ ಪಬ್ಲಿಷ್ ಆಗಿರೋದು 1948 ಅದರಲ್ಲಿ ನಾವು ಯಾವಾಗ ಐಡೆಂಟಿಫೈ ಆದವು ಅಂತ ಬರೀತಾ 1911ನೇ ಇಸ್ವಿನಲ್ಲಿ ಒಂದು ಸೆನ್ಸಸ್ ಆಗುತ್ತೆ. ಅದಕ್ಕೆ ಮುಂಚೆ ಒಂದು 1909ನಲ್ಲಿ ರಿಫಾರ್ಮ್ಸ್ ಬರುತ್ತೆ. ಮಿಂಟೋ ಮಾರ್ಲೆನ ಮೊಂಟೆಗಚೆಲ್ಸೋಡ ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಬರುತ್ತೆ. ಅಂದರೆ ನಮ್ಮ ದೇಶದ ಆಡಳಿತದಲ್ಲಿ ಸ್ವದೇಶಿಯರು ಭಾಗವಹಿಸಬೇಕು ಅಂತ ಪ್ರಜಾಪ್ರಭುತ್ವ ಹೆಜ್ಜೆಯಾಗಿ ತನ್ನ ಎಂಟ್ರಿಯನ್ನು ಕೊಡ್ತಾ ಹೋಗುತ್ತೆ. ಆ ಕಾರಣಕ್ಕೆ ಮುಸಲ್ಮಾನರಿಗೆ ರೆಪ್ರೆಸೆಂಟೇಷನ್ ಸಿಗುತ್ತೆ ಮತ್ತು ಹಿಂದೂಗಳಿಗೆ ರೆಪ್ರೆಸೆಂಟೇಷನ್ ಸಿಗುತ್ತೆ. ಮುಸ್ಲಿಮ್ಸ್ಗೆ ಏನು ಅನ್ನಿಸ್ತದೆ ಅಂತಂದ್ರೆ ಇಲ್ಲಿ ಎಲ್ಲರೂ ಹಿಂದೂಗಳಲ್ಲ, ಕೆಲವರು 100% ಹಿಂದೂಗಳಲ್ಲದೆ ಇರೋರಿದ್ದಾರೆ. ಅವ್ರಿಗೆ ಅವ್ರದ್ದೇ ಆದ ಆಚಾರ ವಿಚಾರ ಸಂಸ್ಕೃತಿ ಇತಿಹಾಸ ಎಲ್ಲ ಇದೆ. ಅವರು ಹಿಂದೂ ಆಚರಣೆಗಳಲ್ಲಿ ಇಲ್ಲ. ಆ ಕಾರಣಕ್ಕೆ 100% ಹಿಂದೂಗಳಲ್ಲದೆ ಇದ್ದವ್ರನ್ನ ಐಡೆಂಟಿಫೈ ಮಾಡಿ ಅವರಿಗೆ ಪ್ರತ್ಯೇಕವಾದ ರಾಜಕೀಯ ಹಕ್ಕುಗಳನ್ನು
ಕೊಡಬೇಕು ಅಂತ ಒಂದು ರೆಪ್ರೆಸೆಂಟೇಷನ್ನ ಬ್ರಿಟಿಷರಿಗೆ ಕೊಡ್ತಾರೆ. ಯಾರು? ಮುಸ್ಲಿಮ್ಸ್. ಅವಾಗ ಬ್ರಿಟಿಷ್ ಏನು ಮಾಡ್ತಾರೆ, ಇವ್ರನ್ನ ಪ್ರತ್ಯೇಕವಾಗಿ ಐಡೆಂಟಿಫೈ ಮಾಡೋದು ಹೇಗೆ, ಹಿಂದೂಗಳಲ್ಲದವ್ರನ್ನ ಅಂತ 10 ಮಾನದಂಡಗಳನ್ನು ಫಿಕ್ಸ್ ಮಾಡ್ತಾರೆ. ಆ 10 ಮಾನದಂಡಗಳ ಆಧಾರದ ಮೇಲೆ ಸೆನ್ಸಸ್ 11ನೇ ಇಸ್ವಿಯ 1911ನೇ ಇಸ್ವಿಯ ಸೆನ್ಸಸ್ ಆಗುತ್ತೆ. ಆ ಸೆನ್ಸಸ್ಸಲ್ಲಿ 429 ಜಾತಿಗಳು, ಶೆಡ್ಯೂಲ್ಡ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ನೀವು ಇವತ್ತು ಯಾರನ್ನು ಕರಿತೀರೋ ಅವರು ಕಾಸ್ಟ್ ಆ್ಯಂಡ್ ಟ್ರೈಬ್ಸ್ ಐಡೆಂಟಿಫೈ ಆಗ್ತವೆ. ಅವ್ರ ಪಾಪ್ಯುಲೇಷನ್ ಅವತ್ತಿಗೆ ಎಷ್ಟಿರುತ್ತೆ ಅಂತಂದರೆ 20% ಇರುತ್ತೆ. 11ನೇ ಇಸ್ವಿಯ ಸೆನ್ಸಸ್ಸಲ್ಲಿ 10 ಮಾನದಂಡಗಳನ್ನು ಆಧರಿಸಿ ಹಿಂದೂಗಳಲ್ಲದ ಒಂದು ಸಮುದಾಯ ಇದೆ ಅಂತ ಐಡೆಂಟಿಫೈ ಮಾಡಿದ 429 ಜಾತಿಗಳ ಜನಸಂಖ್ಯೆ ಅವತ್ತಿಗೆ ಜನಸಂಖ್ಯೆಯ 20% ಇರುತ್ತೆ. ಆ 10 ಮಾನದಂಡಗಳು ಯಾವುದು ಅಂತಂದರೆ, ಮೊದಲನೇದಾಗಿ ಬ್ರಾಹ್ಮಣರ ಶ್ರೇಷ್ಠತೆಯನ್ನು ನಿರಾಕರಿಸುವವರು. ಎರಡನೇದು, ಬ್ರಾಹ್ಮಣ ಅಥವಾ ಯಾವುದೇ ಹಿಂದೂ ಗುರುವಿನಿಂದ ಮಂತ್ರವನ್ನು ಸ್ವೀಕರಿಸದವರು. ಮೊದಲನೇದು ಬ್ರಾಹ್ಮಣರ ಶ್ರೇಷ್ಠತೆಯನ್ನು ನಿರಾಕರಿಸುವವರು, ಒಪ್ಪದವರು, ತಿರಸ್ಕರಿಸುವವರು. ಎರಡನೇದು ಬ್ರಾಹ್ಮಣ ಅಥವಾ ಯಾವುದೇ ಹಿಂದೂ ಗುರುವಿನಿಂದ ಮಂತ್ರ ಸ್ವೀಕರಿಸಿದವರು. ಮೂರನೇದು ವೇದಗಳ ಶ್ರೇಷ್ಠತೆಯನ್ನು ಧಿಕ್ಕರಿಸುವವರು, ವೇದಗಳ ಶ್ರೇಷ್ಠತೆಯನ್ನು ನಿರಾಕರಿಸುವವರು. ನಾಲ್ಕನೇದು ಹಿಂದೂ ದೇವತೆಗಳನ್ನು ಪೂಜಿಸದವರು, ಹಿಂದೂ ದೇವತೆಗಳನ್ನು ಪೂಜಿಸದವರು. ಐದನೇದು ಬ್ರಾಹ್ಮಣರನ್ನು ಕುಲಪುರೋಹಿತರನ್ನಾಗಿ ಹೊಂದದವರು, ಬ್ರಾಹ್ಮಣರನ್ನು ಕುಲಪುರೋಹಿತರನ್ನಾಗಿ ಹೊಂದದವರು. ಆರನೇದು ಬ್ರಾಹ್ಮಣ ಪುರೋಹಿತರನ್ನು ನಿರಾಕರಿಸುವವರು, ಬ್ರಾಹ್ಮಣ ಪುರೋಹಿತ ತಾನಾಗಿಯೇ ಬಂದರೂ ಸಹ ಅವ್ರನ್ನ ನಿರಾಕರಿಸಿದ್ದಾರೆ. ಹಿಂದೂ ದೇವಾಲಯಗಳಿಗೆ ಹೋಗದವರು, ಏಳನೇದು ಹಿಂದೂ ದೇವಾಲಯಗಳಿಗೆ ಹೋಗದವರು. ಎಂಟನೇದು ಮೈಲಿಗೆ ಉಂಟು ಮಾಡುವವರು. ಒಂಬತ್ತನೇದು ತಮ್ಮ ಶವವನ್ನು ಹೂಳುವವರು, ಬ್ರಾಹ್ಮಣರ ಥರ ಸುಡಲ್ಲ ಇವರು, ಜನವಾರದವ್ರ ಥರ ಸುಡಲ್ಲ ಇವರು, ತಮ್ಮ ಶವವನ್ನು ಹೂಳ್ತಾರೆ ಅಂತ. ಹತ್ತನೇದು ಗೋಪೂಜೆ ಮಾಡದೆ ಗೋಮಾಂಸ ತಿನ್ನುವವರು, ಗೋಪೂಜೆ ಮಾಡದೆ ಗೋಮಾಂಸ ತಿನ್ನುವವರು. ಈ 10 ಮಾನದಂಡಗಳನ್ನು ಅಪ್ಲೈ ಮಾಡಿದಾಗ ಯಾರ್ಯಾರು ಈ ಮಾನದಂಡಗಳಿಗೆ ಎಸ್ ಅಂತಂದ್ರು ಅವರೆಲ್ಲರೂ ಅಸ್ಪೃಶ್ಯ ಜಾತಿಗಳು ಮತ್ತು ಟ್ರೈಬ್ಸ್ ಅಂತ ಐಡೆಂಟಿಫೈ ಆದವು. ಈ ಸೆನ್ಸಸ್ ಆಗಿ ಎಷ್ಟು ವರ್ಷ ಆಯಿತು? 115 ವರ್ಷಕ್ಕಿಂತ ಜಾಸ್ತಿ ಆಯಿತು. ಈ ಸೆನ್ಸಸ್ನ ಆಧಾರದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಎಲ್ಲ ಆರ್ಗ್ಯುಮೆಂಟನ್ನು ಮಂಡಿಸ್ತಾರೆ. ಲಿನ್ಲಿತ್ ಗೋ ಕಮಿಟಿ ಮುಂದ್ಗಡೆ ಮತ್ತು ಸೈಮನ್ ಕಮಿಟಿ ಮುಂದ್ಗಡೆ, ಹಾಗೇನೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮುಂದ್ಗಡೆ ನಮ್ಮ ಹಕ್ಕುಗಳು ಪ್ರತ್ಯೇಕವಾಗಿ ದಕ್ಕಬೇಕು ಅಂತ ಹೇಳ್ತಾರೆ. ಹಿಂದೂಗಳಿಗಿಂತ ನಾವು ಭಿನ್ನ ಅನ್ನೋ ಕಾರಣಕ್ಕೆ ನಮಗೆ ಪ್ರತ್ಯೇಕವಾದ ಹಕ್ಕುಗಳು ದಕ್ಕಬೇಕು ಅಂತ ಅದನ್ನು ಬ್ರಿಟಿಷರು ಕೊಡ್ತಾರೆ. ಆದರೆ ಗಾಂಧೀಜಿಯವರು ಅದನ್ನು ಕಿತ್ಕೋತಾರೆ. ಬೆಳಗ್ಗೆ ಪ್ರೊಫೆಸರ್ ಗೋವಿಂದಯ್ಯನವರು ಗಾಂಧೀಜಿಯನ್ನು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನು ಒಳ್ಳೆ ಸ್ನೇಹಿತರನ್ನಾಗಿ ನೋಡಬೇಕು ಅಂತ. ತಾವು ನೋಡಿ ದಯವಿಟ್ಟು ನೋಡೋದಕ್ಕೆ ಮುಂಚೆ ಗಾಂಧೀಜಿ ಬದುಕಿದ್ದಾಗ 1946ನೇ ಇಸ್ವಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪುಸ್ತಕ ಪಬ್ಲಿಷ್ ಮಾಡ್ತಾರೆ, ವಾಟ್ ಕಾಂಗ್ರೆಸ್ ಅಂಡ್ ಗಾಂಧಿ ಹ್ಯಾವ್ ಡನ್ ಟು ಅನ್ಟಚಬಲ್ಸ್ ಅಂತ. ಗಾಂಧೀಜಿ ಮತ್ತು ಕಾಂಗ್ರೆಸ್ಸು ಅಸ್ಪೃಶ್ಯ ಸಮುದಾಯಕ್ಕೆ ಮಾಡಿದ್ದೇನು
ಕವರ್ ಪೇಜಲ್ಲಿ ಗಾಂಧೀಜಿಯ ಫೋಟೋ ಹಾಕಿರ್ತಾರೆ. ಗಾಂಧೀಜಿ ರಾಜಕೀಯವಾಗಿ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವೇನು ಮಾಡಿದ್ದೀರಿ ಅಂತ ಬಿಚ್ಚಿಟ್ಟದ್ದನ್ನ ಜನ ಸ್ವೀಕರಿಸಿದ್ದಾರೆ. ಅವಾಗ ಗಾಂಧೀಜಿ ಪಿಟುಕದ್ದಿಲ್ಲ. ಕಾಂಗ್ರೆಸ್ ಹುಟ್ಟಿದ್ದು 1885ರಲ್ಲಿ. 85ನೇ ಇಸ್ವಿಯಿಂದ ಕಾಂಗ್ರೆಸ್ಸಿನ ನಿಲುವು ಟುವರ್ಡ್ಸ್ ಅನ್ಟಚಬಲ್ಸ್ ಏನಾಗಿತ್ತು ಅಂತ ಬಿಚ್ಚಿಡ್ತಾ ಹೋಗ್ತಾರೆ. ಪ್ರತಿ ವರ್ಷ ವಾರ್ಷಿಕ ಸಮ್ಮೇಳನಗಳಾಗ್ತವೆ. ಆ ಸಮ್ಮೇಳನಗಳಲ್ಲಿ ನಿರ್ಧಾರಗಳು ಏನಾದವು ಅನ್ನೋದನ್ನೆಲ್ಲ ದಾಖಲಿಸ್ತಾ ಹೋಗ್ತಾರೆ. ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಕಾಂಗ್ರೆಸ್ನ ಪಾತ್ರ ಏನು, ಗಾಂಧೀಜಿಯ ಪಾತ್ರ ಏನು, ತನಗೆ ಹೇಗೆ ತೊಂದರೆ ಕೊಟ್ಟರು, ಅಸ್ಪೃಶ್ಯರ ಪ್ರತ್ಯೇಕ ಹಕ್ಕುಗಳನ್ನು ತಡಿಲಿಕ್ಕೆ ಎಂತಹ ಪಾತ್ರವನ್ನು ನಿರ್ವಹಿಸಿದ್ರು ಅನ್ನೋದನ್ನ ವಿವರವಾಗಿ ತೆಗೆದಿಟ್ಟಿದ್ದಾರೆ. ಅದನ್ನು ಓದ್ಬಿಟ್ಟು ಎಚ್ ಗೋವಿಂದಯ್ಯನವರು ಮತ್ತು ಯಾರ್ಯಾರಿಗೆ ಗಾಂಧೀಜಿ ಮೇಲೆ ಅಪಾರವಾದ ಪ್ರೀತಿ ಅವರು ಮಂಡಿಸಿ ಓದಬೇಕಷ್ಟೆ. ಅದನ್ನು ಓದಲ್ಲ, ಅವ್ರನ್ನ ಫ್ರೆಂಡ್ಸ್ ಥರ ನೋಡ್ತಾರೆ. ಬಾಬಾ ಸಾಹೇಬರು 1956 ಕೂಡ BBC-ಗೆ ಇಂಟರ್ವ್ಯೂ ಕೊಟ್ಟಾಗ ಅವಾಗಲೂ ಕೂಡ ತಮ್ಮ ನಿಲುವನ್ನು ಬದಲಾಯಿಸಲ್ಲ. BBC ಅವ್ರ ಪ್ರಶ್ನೆ ಕೇಳ್ತಾರೆ, ಗಾಂಧೀಜಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ. ಬಾಬಾ ಸಾಹೇಬ್ರು ಏನು ಹೇಳ್ತಾರೆ ಅಂತಂದ್ರೆ, ನಾನು ಮೊದಲ ಬಾರಿಗೆ ಗಾಂಧೀಜಿಯವರನ್ನ ಒಬ್ಬ ಆಪೋನೆಂಟ್ ಆಗಿ ಮೀಟ್ ಆದೆ ಅಂತ, ಒಬ್ಬ ಪೊಲಿಟಿಕಲ್ ಆಪೋನೆಂಟ್ ಆಗಿ ಮೀಟ್ ಆದೆ ಅಂತ. I met him in the capacity of an opponent, political opponent. And that was the first time I met Mr. Gandhi, where he opened his fangs. ಆಗ ತನ್ನ ವಿಷದ ಹಲ್ಲುಗಳನ್ನು ನನ್ನ ಮುಂದೆ ತೋರಿಸಿದ್ರು. ಯಾರು? ಗಾಂಧೀಜಿ. ಗಾಂಧೀಜಿ ತನ್ನ ವಿಷದ ಹಲ್ಲುಗಳನ್ನು ನನಗೆ ತೋರಿಸಿದ್ರು. ಇದಕ್ಕಿಂತ ಸಾಕ್ಷಿ ಬೇಕಾ ಗಾಂಧೀಜಿಗೂ ಮತ್ತು ಬಾಬಾ ಸಾಹೇಬ್ರಿಗೂ ಸ್ನೇಹ, ಬಾಂಧವ್ಯ, ಭ್ರಾತೃತ್ವ ಅಥವಾ ಒಂದು ಪೊಲಿಟಿಕಲ್ ಫ್ರೆಂಡ್ಶಿಪ್ ಇತ್ತು ಅಂತ, ಅಥವಾ ಒಂದು ಪೊಲಿಟಿಕಲ್ ಅಫಿನಿಟಿ ಇತ್ತು ಅಂತ. ದೇ ವರ್ ಪೊಲಿಟಿಕಲಿ ಆಪೋನೆಂಟ್ ಇಂಡಿವಿಜುವಲ್ಸ್, ಐಡಿಯಾಲಜೀಸ್. ಗಾಂಧೀಜಿ ಹಿಂದೂ ಧರ್ಮದ ಪ್ರತಿಪಾದಕ, ಚಾತುರ್ವರ್ಣದ ಪ್ರತಿಪಾದಕ. ಬಾಬಾ ಸಾಹೇಬರು ಚಾತುರ್ವರ್ಣದವನ್ನು ಧಿಕ್ಕರಿಸಿದವರು ಮತ್ತು ಚಾತುರ್ವರ್ಣ ಅದು ಹೇಗೆ ಸೃಷ್ಟಿಯಾಯಿತು ಅಂತ ಬರೀತಾರೆ. ಶೂದ್ರಾಸ್ ಪುಸ್ತಕದಲ್ಲಿ ಅಸ್ಪೃಶ್ಯರಲ್ಲದ ಕೆಲವು ಜಾತಿಗಳ ಬಗ್ಗೆ ಬರೀತಾರೆ. ಈ ಅಸ್ಪೃಶ್ಯರಲ್ಲದ ಜಾತಿಗಳು ಎಷ್ಟಿದಾವೆ ಈ ದೇಶದಲ್ಲಿ ಅಂತಂದರೆ ಸುಮಾರು 40% ಇದ್ದಾರೆ. ಈ 40% ಜನರನ್ನ ಎಲ್ಲರೂ ಜನರಲ್ ಆಗಿ ಏನು ಹೇಳ್ತಾರೆ ಅಂತಂದರೆ ಶೂದ್ರರು ಅಂತಾರೆ. ಒಂದೊಂದು ಜಾತಿಗೆ ಒಂದೊಂದು ಕಸುಬಿತ್ತು. ಆ ಕಸುಬಿನ ಆಧಾರದ ಮೇಲೆ ಅವರು ಜಾತಿಗಳಾದವು. ಆ ಜಾತಿಗಳ ಸಂಖ್ಯೆ ಇವತ್ತು 40% ಇದೆ ಅಂತ ಒಫಿಷಿಯಲ್ ಆಗಿ ಹೇಳ್ತಾರೆ. ಶೂದ್ರರು ಅಂತ ಹೇಳ್ತಾರೆ. ಬಾಬಾ ಸಾಹೇಬರು ಅದನ್ನು ಅಲ್ಲಗಳಿತಾರೆ. ಶೂದ್ರ ಪುಸ್ತಕದಲ್ಲಿ ವೇದಗಳ ಮೊದಲನೇ ವೇದ ಯಾವುದದು? ಋಗ್ವೇದದ ಪುರುಷ ಸೂಕ್ತ ಮೊದಲನೇ ಸೂಕ್ತ. ಆ ಪುರುಷ ಸೂಕ್ತದಲ್ಲಿ ಶೂದ್ರ ಅನ್ನುವಂತಹ ವರ್ಣದ ಪ್ರಸ್ತಾಪವೇ ಇಲ್ಲ ಅಂತ. ಆಗ ಇದ್ದಿದ್ದು ಋಗ್ವೇದದ ಪುರುಷ ಸೂಕ್ತದಲ್ಲಿ ಇದ್ದದ್ದೇ 3 ವರ್ಣ, 4ನೇ ವರ್ಣ ಇರಲಿಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅಷ್ಟೇ ಇದ್ದಿದ್ದು. ಯಾವ ಕ್ಷತ್ರಿಯರು ತಮ್ಮ ಅಧಿಕಾರವನ್ನು ಕಳ್ಕೊಂಡ್ರೋ ಅವ್ರನ್ನ ಕೆಲಸಗಾರರನ್ನಾಗಿ ದುಡಿಸೋ ಸಲುವಾಗಿ ಇಂತಿಂಥ ಕೆಲಸ ಅಂತ ಹಂಚಿ ಅವ್ರನ್ನ ಶೂದ್ರರನ್ನಾಗಿ ನಂತರ ಮಾಡಲಾಯಿತು. ಪುರುಷ ಸೂಕ್ತದಲ್ಲಿ ಶೂದ್ರರ ಪ್ರಸ್ತಾಪನೆ ಇಲ್ಲ ಅಂತ ಕರೀತಾರೆ, ಹೇಳ್ತಾರೆ.
ಮತ್ತು ಅಸ್ಪೃಶ್ಯರು ಯಾರು ಅನ್ನುವಂಥ ಪುಸ್ತಕದಲ್ಲಿ ನಾವು ಹೇಗೆ ಅಸ್ಪೃಶ್ಯರಾದವು ಅನ್ನೋ ಥಿಯರಿಯನ್ನ ಹೊಸದಾಗಿ ಮಂಡಿಸ್ತಾರೆ. ಈ ಅಲ್ಲಿವರೆಗೆ ಇದ್ದಂತಹ ಎಲ್ಲ ಸಿದ್ಧಾಂತವನ್ನು ಆಚೆಗಾಗ್ತಾರೆ. ಅಲ್ಲಿವರೆಗೆ ಏನಿತ್ತು ಅಂತಂದ್ರೆ, ಯಾರು ಅಸ್ಪೃಶ್ಯರಾದರು ಅಂತಂದ್ರೆ ಯಾರು ಕೊಳಕು ಕೆಲಸವನ್ನು ಮಾಡ್ತಿದ್ರೋ ಅವರು ಅಸ್ಪೃಶ್ಯರಾದರು. ಯಾರು ದ್ರಾವಿಡರಿಂದ ಸೋಲಿಸಲ್ಪಟ್ರೋ ಅವರು ಅಸ್ಪೃಶ್ಯರಾದರು ಅಂತ ಎರಡು ಥಿಯರಿ ಇದೆ. ಒಂದು ರೇಷಿಯಲ್ ಥಿಯರಿ, ಇನ್ನೊಂದು ಆಕ್ಯುಪೇಷನಲ್ ಥಿಯರಿ ಅಂತ. ಈ ಎರಡೂ ಥಿಯರಿಗಳು ಸುಳ್ಳು, ತಪ್ಪು ಅಂತ ಹೇಳ್ತಾರೆ. ಹೊಸ ಸಿದ್ಧಾಂತ ಬಾಬಾ ಸಾಹೇಬರು ಏನು ಕೊಡೋದು ಅಂತಂದ್ರೆ, ಯಾರು ಕಟ್ಟ ಬೌದ್ಧರಾಗಿ ಉಳಿದ್ರು ಅವರು ಅಸ್ಪೃಶ್ಯರಾದರು. ಯಾರು ಬೌದ್ಧ ಧರ್ಮವನ್ನು ನಾವು ಬಿಡೋದೇ ಇಲ್ಲ ಅಂತ ಪಟ್ಟಾಗಿ ಹಿಡ್ಕೊಂಡು ಕೂತ್ಕೊಂಡ್ರು ಅವರು ಅಸ್ಪೃಶ್ಯರಾದರು. ಕಾರಣ ಏನು ಅಂತಂದ್ರೆ, ಅವರು ಬೌದ್ಧ ಧರ್ಮವನ್ನು ಬಿಡೋದಿಲ್ಲ. ವೈದಿಕ ಧರ್ಮವನ್ನು ಒಪ್ಪದೇ ಇದ್ದವರು ಅಸ್ಪೃಶ್ಯರಾದರು. ವೈದಿಕ ಧರ್ಮವನ್ನು ಒಪ್ಪದವರು, ಬೌದ್ಧ ಧರ್ಮವನ್ನು ಬಿಡದವರು, ನಿಮ್ಮ ವೈದಿಕ ಧರ್ಮ ನಮ್ಮನ್ನ ಸೋಕ್ಸ್ಲೇಬಾರ್ದು ಅಂತ ಕೇರಿಗಳನ್ನ ಆಯ್ಕೆ ಮಾಡಿಕೊಂಡವರು. ಕೇರಿಗಳು ಹೇರಲ್ಪಟ್ಟವಲ್ಲ, ಅವು ನಮ್ಮ ಆಯ್ಕೆ ಅಂತ. ಇದು ಅನ್ಟಚಬಲ್ಸ್ ಹೂ ಆರ್ ದೇ ಪುಸ್ತಕದಲ್ಲಿ ಬಾಬಾ ಸಾಹೇಬ್ ಬರೀತಾರೆ. ನಾವೇನು ಅನ್ಕೊಂಡಿದ್ದೀವಿ, ಕೇರಿಗಳು ಹೇರಲ್ಪಟ್ಟವು ಅಂತ. ಇದೇ ಪುಸ್ತಕದಲ್ಲಿ ಬಾಬಾ ಸಾಹೇಬ್ ಬರೀತಾರೆ, ದಿ ಅನ್ಟಚಬಲ್ಸ್ ಹ್ಯಾಡ್ ಒಬ್ಜೆಕ್ಷನ್ ಟು ಎನಿ ಅದರ್ ಪೀಪಲ್ ಎಂಟರ್ ಇನ್ ಟು ದೇರ್ ಗೆಟ್ಟೋಸ್ ಅಂತ. ಅಸ್ಪೃಶ್ಯರ ಕೇರಿ ಒಳಗೆ ಯಾವುದೇ ಬೇರೆ ಜಾತಿಯ ಜನ ಬರೋದಕ್ಕೆ ನಮ್ಮ ಅಬ್ಜೆಕ್ಷನ್ ಇತ್ತು ಅಂತ ಬರೀತಾರೆ. ಅದಕ್ಕೆ ಬೇಕಾದಷ್ಟು ಆಂಥ್ರಪಾಲಜಿಕಲ್, ಸೋಷಿಯಲಾಜಿಕಲ್ ದಾಖಲೆಯನ್ನು ಕೊಡ್ತಾರೆ. ಬ್ರಾಹ್ಮಣನಿಗಂತೂ ಎಂಟ್ರಿನೇ ಇರಲಿಲ್ವಂತೆ. ಯಾವ ಲೆವೆಲ್ಗೆ ಅಂತಂದ್ರೆ, ಬ್ರಾಹ್ಮಣ ಅಸ್ಪೃಶ್ಯ ಕೇರಿಯ ಒಳಗೆ ಬಂದ್ರೆ ಅವನ್ನ ಚಪ್ಪಲಿ ತಗೊಂಡು ಒಡೆದು ಎಲ್ಲಿವರೆಗೆ ಅವನ ಪ್ರಾಣ ಹೋಗುವವರೆಗೂ ಓಡಿಬೋದಾಗಿತ್ತಂತೆ. ಅಂದ್ರೆ ಬದುಕುಳಿದು ಹೋಗ್ತಾ ಇದ್ದಂತಹ ಬ್ರಾಹ್ಮಣ ಇರಲಿಲ್ಲ ಅವಾಗಂತ. ನಾವೇನಂತ ಗ್ರಹಿಸಿದೀವಿ, ನಾವು ಬ್ರಾಹ್ಮಣರ ಕೇರಿಗೆ ಹೋಗಂಗಿಲ್ಲ ಅಂತ ಅಲ್ಲ, ಅಥವಾ ಅವರು ನಮ್ಮ ಕೇರಿಗೆ ಬರ್ತಾ ಇರಲಿಲ್ಲ ಅಂತ ಅಲ್ಲ. ವಿ ಹ್ಯಾಡ್ ಸೀರಿಯಸ್ ಒಬ್ಜೆಕ್ಷನ್ ಟು ಇಟ್. ಯಾಕೆ ಅಂತಂದ್ರೆ, ಬ್ರಾಹ್ಮಣ ನಮ್ಮ ಕೇರಿ ಒಳಗೆ ಎಂಟ್ರಿ ಕೊಟ್ರೆ ನಮಗೆ ಮೈಲಿಗೆ ಆಯ್ತದೆ ಅಂತ. ಹಾಗಾಗಿ ಇದು ಉಲ್ಟಾ ಆಯ್ತಲ್ವ. ಇವಾಗ ನಾನು ಸ್ಟಾರ್ಟಿಂಗಲ್ಲಿ ಏನು ಹೇಳಿದೆ, ನಾವ್ಯಾರು ಬ್ರಾಹ್ಮಣರ ಶ್ರೇಷ್ಠತೆಯನ್ನು ಒಪ್ಕೊಂಡಿಲ್ವ ಇವಾಗ. ಬ್ರಾಹ್ಮಣರು ಪುರಿ ಅವ್ರು ಬುದ್ಧಿವಂತರು, ಅವ್ರನ್ನ ಪ್ರೋಗ್ರಾಮ್ಗಳಿಗೆ ಕರೆಸೋದು, ಪುರೋಹಿತ್ಯ ಮಾಡಿಸೋದು, ಭಾಷಣಕ್ಕೆ ಕರೆಸೋದು, ಭಾಷಣ ಮಾಡೋದು, ಅವರು ಕೇಳಿಸ್ಕೊಳ್ಳೋರು ನಾವು. ಸಾವಿರಾರು ವರ್ಷ ಕಾಪಾಡ್ಕೊಂಡು ಬಂದಿದ್ದಂಥ ನಿಮ್ಮ ಸಮುದಾಯವನ್ನ, ನಿಮ್ಮ ಪೂರ್ವಿಕರು ಅನಕ್ಷರಸ್ಥರು ಇವತ್ತು ಡ್ಯಾಮೇಜ್ ಮಾಡಿಟ್ಟಿರೋರು ನಾವು. ನಾವ್ಯಾರು ಅಂತ ಅರ್ಥ ಆಯ್ತಾ? ಪಾಕಿಸ್ತಾನ ಆಗೋದಕ್ಕಿಂತ ಮುಂಚೆ ಪಾಕಿಸ್ತಾನ ಅಂತ ಪುಸ್ತಕ ಬರೆದಿರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಗೊತ್ತಾ ನಿಮಗೆ? ಥಾಟ್ಸ್ ಆನ್ ಪಾಕಿಸ್ತಾನ ಅಲ್ಲ. 1942ನಲ್ಲಿ ಬಾಬಾ ಸಾಹೇಬರು ಪಾಕಿಸ್ತಾನ್ ಹೆಡ್ಲೈನ್ ಹಾಕಿ ಪಾರ್ಟಿಷನ್ ಆಫ್ ಇಂಡಿಯಾ ಅಂತ ಸಬ್ ಟೈಟಲ್ ಹಾಕಿ ಪಬ್ಲಿಷ್ ಮಾಡ್ತಾರೆ. ಪಾಕಿಸ್ತಾನ ಆಗುವುದರಿಂದ ಮುಸಲ್ಮಾನರಿಗೆ ಏನು ಲಾಭ, ಮುಸಲ್ಮಾನರಿಗೆ ಏನು ನಷ್ಟ, ಬ್ರಾಹ್ಮಣರಿಗೆ ಏನು ಲಾಭ, ಬ್ರಾಹ್ಮಣರಿಗೆ ಏನು ನಷ್ಟ, ಅಸ್ಪೃಶ್ಯರಿಗೆ ಏನು ನಷ್ಟ, ಅಸ್ಪೃಶ್ಯರಿಗೆ ಏನು ಲಾಭ ಬರೀತಾರೆ. ಬಾಬಾ ಸಾಹೇಬರು ಎಂದೂ ಕೂಡ ಪಾಕಿಸ್ತಾನದ ಪರವಾಗಿರಲಿಲ್ಲ. ಪಾಕಿಸ್ತಾನದ ಪರವಾಗಿರಲಿಲ್ಲ, ಮುಸಲ್ಮಾನರ ಪರ ಇತ್ತು. ಮುಸಲ್ಮಾನರಿಗೆ ಏನು ಕರೆ ಕೊಡ್ತಾರೆ ಅಂತಂದ್ರೆ, ಈ ಗ್ರೇಟರ್ ಇಂಡಿಯಾನ ರೂಲ್ ಮಾಡೋ ಅವಕಾಶ ನಿಮ್ಗೆ ಇರುವಾಗ ಯಾಕ್ರಿ ಪಾಕಿಸ್ತಾನ?
ಕಾಶ್ಮೀರದಿಂದ ಪಾಕಿಸ್ತಾನದಿಂದ ಕನ್ಯಾಕುಮಾರಿವರೆಗೂ ಮುಸಲ್ಮಾನರು ಈ ದೇಶ ಆಳಕ್ಕೆ ಅವಕಾಶ ಇರುವಾಗ ಪಾಕಿಸ್ತಾನ ಯಾಕೆ ತಗೊಂಡು ಹೋಗ್ತೀರಿ, ಒಂದು ಇಷ್ಟ ಆಗಲ್ಲ ಅನ್ನೋ ಪ್ರಶ್ನೆ ಅವ್ರು ಕೇಳ್ತಾರೆ. ನೀವು ಪಾಕಿಸ್ತಾನ ಮಾಡ್ಕೊಂಡು ಹೋದ್ರೆ ಇಲ್ಲಿ ಹಿಂದೂ ರಾಜ್ಯ ಸೃಷ್ಟಿ ಆಯ್ತದೆ, ಆವಾಗಲೂ ನಿಮ್ಗೆ ತೊಂದರೆ ಆಯ್ತದೆ, ನಿಮ್ಮನ್ನೇ ಎನಿಮಿಗಳಾಗಿ ಬಳಸ್ತಾರೆ ಅಂತ 1942 ಹೇಳ್ತಾರೆ. ನೀವು ಟೂಲ್ಸ್ ಆಗಿ ಬಳಕೆ ಆಗ್ತೀರಿ, ನಿಮ್ಮನ್ನ ಬೈರಿಗಳನ್ನಾಗಿ ಬಳಸ್ತಾರೆ. ಆಗ್ತಾ ಇಲ್ವಾ? ಎಷ್ಟು ವರ್ಷ ಆಯ್ತು ಬಾಬಾ ಸಾಹೇಬ್ ಅಸ್ಪೃಶ್ಯರು ಬಾಯಿ ಪಡ್ಕೊಂಡು ಅಂಬೇಡ್ಕರ್ ಹೆಸರು ಹೇಳ್ತೀರಲ್ಲ, ಏನು ಗೊತ್ತಿದೆ ನಮಗೆ? ಎರಡು ಮೂರು ಗಂಟೆ ಟೈಮು ಇನಾಗ್ರೇಷನ್ ಹೆಸರಲ್ಲಿ ಬೆಂಕೆರೆಯೋ ಕೆಲಸ ಮಾಡುವಲ್ಲ, ಸಮಾಜನ ಮುಂದಕ್ಕೆ ತಗೊಂಡೋಗಕ್ಕ ಸೀರಿಯಸ್ ಆಗಿ ಕೂತ್ಕೊಂಡು ಕೇಳಿಸ್ಕೋಬೇಕಾಗಿರೋರು ಯಾರು ಅಂತಂದ್ರೆ ಈಗ ಓದ್ತಾ ಅವರಲ್ಲ, ಇದನ್ನ ಸಂಘಟಿಸೋರಲ್ಲ ಅವರು. ಅವರು ನಮ್ಗೆ ಗೊತ್ತಾಗೋಗಿದೆ ಅಂತ ತಿಳ್ಕೊಂಡಿದ್ದಾರೆ. ಇವತ್ತು SC ಗಳನ್ನ ಒಡಕ್ ಮಾಡಿ ನಿಮ್ಮ ವಿರುದ್ಧನೇ ನೀವೇ ಗಲಾಟೆ ಮಾಡಿಕೊಂಡು ಒಬ್ಬನ ತಲೆನ ಇನ್ನೊಬ್ಬನು ಓಪನ್ ಮಾಡೋ ಥರ ಕತ್ತಿ ಕೊಟ್ಟು ನಿಲ್ಲಿಸಿದ್ದಾರೆ. 1950 ಅಸ್ಪೃಶ್ಯರಿಗೆ ಸಿಕ್ಕಿದ್ದಂತಹ ಮೀಸಲಾತಿಯನ್ನ ವಿರೋಧಿಸಿ RSS ತನ್ನ ಬೇಳೆಯನ್ನು ಬೇಯಿಸ್ಕೊಂಡು OBCಗಳನ್ನು ತನ್ನ ಬಲೆಗೆ ಹಾಕೋದು. OBCಗಳೆಲ್ಲರೂ ಈಗ RSS ಬಲೆನಲ್ಲಿ ಇದ್ದಾರೆ, 100% ಇದೆ. ಬ್ರಾಹ್ಮಣರು ಅವ್ರನ್ನ ಆಟ ಆಡಿಸ್ತಿದ್ದಾರೆ. ಅವರಿಂದ ಆಚೆ ಇದ್ದಾರಲ್ಲ ಬ್ರಾಹ್ಮಣರು, RSS ಇಂದ ಆಚೆ ಲಿಬರಲ್ಸ್, ಡೆಮೋಕ್ರಾಟ್ಸ್, ಡೆಮೋಕ್ರೆಟಿಕ್ ಬ್ರಾಹ್ಮಣರು, ಅವರು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಹೊರಗಡೆ ಇದ್ಕೊಂಡು ಹೆಲ್ಪ್ ಮಾಡ್ತಾ ಇದ್ದಾರೆ, ಕಮ್ಯುನಿಸ್ಟ್ ರೂಪದಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಕಮ್ಯುನಿಸ್ಟರು ಕೂಡ ಅದೇ ಲೀಡರ್ಶಿಪ್ ಅಲ್ಲಿ. ಸಮಾಜವಾದಿಗಳು ಅವರು ಬ್ರಾಹ್ಮಣರೇ, ಅವ್ರದ್ದೊಂದು ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಎಲ್ಲರೂ ಈಗ ಲೀಡರ್ ಆಗ್ತೀವಿ. ನಾಸ್ತಿಕರ ಗುಂಪಲ್ಲೇ ಇದೆ ಲೀಡರ್ ಆಗಿ. ನೀವು 2000 ವರ್ಷದಿಂದ ನಾಸ್ತಿಕರಾಗಿರಿ, ಆದ್ರೆ ಇವತ್ತು ನಾಸ್ತಿಕರಾಗಿರ್ತೀರಲ್ಲ, ನಿಮಗೆ ಲೀಡರು ಬ್ರಾಹ್ಮಣ ಆಗಿರ್ತಾರೆ. ಇದು ಇವರು ಎಲ್ಲ ಕಡೆಗೂ ಇಟ್ಟಿರೋ ಮೊಟ್ಟೆಗಳು. ಬ್ರಾಹ್ಮಣರು ಎಲ್ಲ ಬ್ಯಾಸ್ಕೆಟ್ಟಲ್ಲೂ ಇವು ಮೊಟ್ಟೆ ಹೊಡೆದು ಲೀಡರ್ಶಿಪ್ ಸ್ಥಾನದಲ್ಲಿ ಕೂತಿದ್ದಾರೆ. OBCಗಳನ್ನ ನಮ್ಮ ವಿರುದ್ಧ ಎತ್ಕಟ್ಟಿ ರಿಸರ್ವೇಶನ್ ಮೂಲಕ ಇಲ್ಲಿಯ ಈ ದೇಶದ ಸಂಪತ್ತನ್ನೆಲ್ಲ ಈ SCಗಳು ಲೂಟಿ ಮಾಡ್ತಾವ್ರೆ ಅಂತ ಪ್ರತಿಭಾವಂತರಿಗೆ ಇಲ್ಲಿ ನಷ್ಟ ಆಗ್ತಾ ಇದೆ ಅಂತ ಹೇಳಿ OBCಗಳನ್ನ ಎತ್ಕಟ್ಟಿ ಅವ್ರ ಜೊತೆ ಇಟ್ಕೊಂಡು, ಯಾವಾಗ ಮಂಡಲ್ ವರದಿ ಜಾರಿಗೆ ಬಂತೋ ಆಗ OBCಗಳನ್ನ ಇನ್ನೂ ಎತ್ಕಟ್ಟಕ್ಕಾಗಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಹೊಸ ಎನಿಮಿನ ಸೃಷ್ಟಿ ಮಾಡ್ಬಿಟ್ರು. 1991 89 BP ಸಿಂಗ್ ಮಂಡಲ್ ವರದಿ ಜಾರಿ ಕೊಟ್ಟರು. ಜಾರಿ ಕೊಟ್ಟ ಮೇಲೆ ಮಂಡಲ್ ವರದಿ ವಿರುದ್ಧ ಗಲಾಟೆನೂ ಮಾಡಿದ್ರು. ಆದ್ರೆ ಬಹಳ ದಿನ ಇದು ನಡೆಯಲ್ಲ ಅಂತ ಗೊತ್ತಾಗಿ ಏನ್ ಮಾಡಿದ್ರು, SCಗಳನ್ನೆಲ್ಲ ಕರ್ಕೊಂಡೋಗಿ ನಮ್ಮಲ್ಲೇ ಒಡ್ರಿದ್ರಲ್ಲ ಕಲ್ಲೋಡಿಯವರು ಸ್ಟ್ರಾಂಗ್ ಆಗಿ, ಅವ್ರನ್ನೆಲ್ಲ ಕರ್ಕೊಂಡೋಗಿ ಬಾಬರಿ ಮಸೀದಿ ಹೊಡೆದಾಕ್ತಿದ್ರು. ಅವತ್ತು ಸೃಷ್ಟಿಯಾದ ಅವರಿಗೆ ಏನು ಅಂತ ಈಗ ಅನ್ನೋ ವೈರಿ ಆಟ ಆಡ್ತಾರೆ. ಮುಸ್ಲಿಂ ಅನ್ನೋ ವೈರಿ ಈಗ ವೈರಿಯನ್ನು ಮಾಡಲು ಅದರ ಭಾಷೆ, ಅದರ ಆಟವೇ ಒಳ ಮೀಸಲಾತಿಯ ವಿರೋಧ ಜಾರಿ.
ಇರೋ ತಕ್ಷಣ ಇನ್ನೊಂದು ಜಾತಿಗೆ ನೋಡಿ ಹೋಗಿದ್ರು. ಹಾಗೆ ಅಂತರವಾದಿಗಳು ಏನ್ ನಿರ್ಧರಿಸು ಅಂತಂದ್ರೆ ಒಳ ಮೀಸಲಾತಿ ಜಾರಿಗೆ ಬರಲಿ. ಅದರ ಒಳಿತು ಕೆಡುಕುಗಳನ್ನ ಸರಿ ಮಾಡೋದು ಸರ್ಕಾರದ ಕೆಲಸ ಮಾಡಲಿ. ಸರಿ ಇರಲಿಲ್ವಾ ವಿರೋಧಿಸಿ, ಸರಿ ಮಾಡಿ ಅಂತೀವಿ. ಸಮುದಾಯಗಳ ನಡುವೆ ಯಾವುದೇ ಬಾಂಧವ್ಯಕ್ಕೆ ಕೊರತೆ ಇಲ್ಲದೆ ಇರೋ ಹಾಗೆ ನೋಡ್ಕೊಳ್ಳೋದು ಅಂಬೇಡ್ಕರ್ ವಾದಿಯ ಮೊದಲ ಕರ್ತವ್ಯ. ಇದಿಷ್ಟನ್ನು ಹೇಳಿ ನಾವು ಯಾರು ಅನ್ನೋ ಪ್ರಶ್ನೆಗೆ ನಿಮ್ಗೆ ಉತ್ತರ ಸಿಕ್ಕಿದ್ರೆ ಇಲ್ಲಿಗೆ ನಿಲ್ಲಿಸ್ತೀನಿ. ನಿಲ್ಲಿಸೋದಕ್ಕಿಂತ ಮುಂಚೆ SCಗಳು 20% ಇದ್ದಾರೆ, STಗಳು 10% ಇದ್ದಾರೆ, OBC 40% ಇದ್ದಾರೆ, ಮುಸಲ್ಮಾನರು 15% ಇದ್ದಾರೆ. ಇದರಲ್ಲಿ ಇತರ ಮೈನಾರಿಟೀಸು ಸೇರ್ಕೊಂಡಿದ್ದಾರೆ. ಈ 85% ಜನರನ್ನು ಪರಸ್ಪರ ವೈರಿಗಳನ್ನಾಗಿ ಆಟ ಆಡಿಸ್ತಾ ಇರೋರು ಇದೇ ಜನವಾರಧಾರಿಗಳು. ಈ 85% ಜನರ ವೈರಿ ಒಬ್ಬರೇ, ಅದು ಅವ್ರಿಗೆ ಗೊತ್ತಿದೆ. ಹಾಗಾಗಿ 85% ಜನ ಪರಸ್ಪರ ಹತ್ತಿರ ಬರದೇ ಇರೋ ಹಾಗೆ ಹುನ್ನಾರಗಳನ್ನು ನಡೆಸ್ತಾ ಇದ್ದಾರೆ. ಅದಕ್ಕೋಸ್ಕರ ಈಗ ತುರ್ತಾಗಿ ಆಗ್ಬೇಕಾಗಿರೋ ಕೆಲಸ ಏನಂತಂದ್ರೆ 100 ವರ್ಷಗಳ ಹಿಂದೆ ಒಂದು ಪರ್ಷಿಯ ಕೊಟ್ಟ ಹೆಸರು ಸಿಂಧು ಕಣಿವೆಯ ಆಚೆ ಏರಿಯಾಕ್ಕೆ ಹಿಂದೂ ಅಂತ ಕರೆದು ಹಿಂದೂಸ್ತಾನ್ ಅಂತ ಕರೆದು. ಹಿಂದೂಸ್ತಾನ್ ಅಂತ ಹೇಳಿದ್ರೆ ಹಿಂದೂ ಒಂದು ಧರ್ಮದಲ್ಲದೆ ಆಸ್ಟ್ರೇಲಿಯಾ ಅನ್ನೋ ಒಂದು ಭೂಪ್ರದೇಶಕ್ಕೆ ಯಾವ ಧರ್ಮ? ಆಸ್ಟ್ರೇಲಿಯನ್ ಧರ್ಮ ಅಂತಿದ್ದ. ಈ ಬ್ರಾಹ್ಮಣರು ಫೂಲ್ ಮಾಡಿದ್ದು ಸಾಕು. ನಾವಿನ್ನೂ ಫೂಲ್ ಆಗ್ತಿದ್ದೀವಿ ಅಂತಂದ್ರೆ ಇದನ್ನ ನಾವು ಓದಲಿಲ್ಲ. ನನ್ನ ಅನುಭವಕ್ಕೆ ಬಂದಿರೋದು ಏನು ಅಂತಂದ್ರೆ ಹಂಗೆ ನೋಡೋದಾದ್ರೆ ಇದು ನನಗೂ ಬಂದಿಲ್ಲ ಬಾಬಾ ಸಾಹೇಬರು. ನನ್ನ ಗ್ರಹಿಕೆಗೆ ಸಿಕ್ಕಕ್ಕೆ 4 ರೀಡಿಂಗ್ಸ್ ಕೊಟ್ಟೆ ಇದಕ್ಕೆ. ನನ್ನ ಗ್ರಹಿಕೆಗೆ ಬರೋಕ್ಕೆ 4 ರೀಡಿಂಗ್ ಕೊಟ್ಟಿದ್ದೀನಿ. ಅಗಾಧವಾದ ರಿಸರ್ಚ್. 10 ಪುಟ ಓದೋ ಅಷ್ಟೊತ್ತಿಗೆ ಕಳೆದೋಗ್ಬಿಡ್ತೀವಿ. ನಾ ಎಲ್ಲಿ ಶುರು ಮಾಡಿದೆ ಅಂತ ಮಾತೋಯ್ತದೆ. ಹಾಗಾಗಿ ಇದು ಹೈಯೆಸ್ಟ್ ಇಂಟೆಲಿಜೆಂಟ್ ಪೀಪಲ್ ಬರೆದಿರೋ ಅಂತ ಒಂದು ಪುಸ್ತಕ ಇದು. ಹಾಗಾಗಿ ಟಾಪ್ ಇಂಟೆಲೆಕ್ಚುವಲ್ಸ್ಗೋಸ್ಕರ ಬರೆದಿರೋದು. ಇದನ್ನು ಸರಳೀಕರಿಸಿ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಈಗ ನಾವು ಏನಾಗಿದ್ದೀವಿ, ನಾವು ಏನಾಗಿ ಶುರುವಾದ್ವಿ, ಏನಾಗಿದ್ದೀವಿ ಅಂತ ಗೊತ್ತಾದರೆ ಇಲ್ಲೊಂದು ಸಾಂಸ್ಕೃತಿಕ ಚಳುವಳಿಯ ಅಗತ್ಯ ಇದೆ. ಆ ಸಾಂಸ್ಕೃತಿಕ ಚಳುವಳಿ ಹೇಗಿರ್ತದೆ ಅಂತಂದರೆ ಬೆಳಗ್ಗೆ ಇನಾಗ್ರೇಷನ್ ನಡೀತಲ್ಲ ಅದಕ್ಕೆ ತದ್ವಿರುದ್ಧವಾಗಿರ್ತದೆ. ಹೇಗೆ ಅಂತಂದರೆ ಬೆಳಗ್ಗೆನೆ ಕೊರಬಾಡನ್ನ ಉರಿದು ಬೆಳಗ್ಗೆನೆ ಕೊರಬಾಡು ಉರಿದು ಅದು ದರಿನ ಕೊರಬಾಡ್ನೇ ಉರಿದು ಎಲ್ಲರ ಕೈಗೂ ಒಂದೊಂದು ಪೀಸ್ ಕೊಟ್ಟು ಬಾಯಿಗೆ ಹಾಕೊಂಡು ಅಗಿರಿ ಅಂತ ಅಗಿಸ್ಬಿಟ್ಟು ಇಲ್ಲಿ 10 ಜನ ತಮಟೆಲಿ ರಣ 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 ಹೊಡೆದು ಇನಾಗ್ರೇಷನ್ ಆಗೋಗ್ಬಿಟ್ಟು ಆಗ ಆ ಸಾಂಸ್ಕೃತಿಕ ಚಳುವಳಿಗೆ ಒಂದು ಹೆಜ್ಜೆ ಇಟ್ರಿ ಅಂತ. ರೈಟ್? ಅದು ಸಾಂಸ್ಕೃತಿಕ ಪ್ರತಿರೋಧ. ನಮ್ಮ ಪೂರ್ವಿಕರು ತಮ್ಮನ್ನ ತಾವಾಗಿ ಉಳಿಸ್ಕೊಂಡು ಬಂದಂತಹ ಸಾವಿರಾರು ವರ್ಷಗಳ ಪ್ರತಿರೋಧದ ಚಳುವಳಿ. ಆ ಪ್ರತಿರೋಧದ ಚಳುವಳಿಯನ್ನ ಈ ಲೆವೆಲ್ ತಂದಿಟ್ಟಿದ್ದೀರಲ್ಲ ನಿಮ್ಮ ಮಕ್ಕಳ. ದನಿನ್ ಬಾಳ್ ತಿಂತೀನಿ ಅಂತ ಹೇಳ್ಕೊಳ್ಳಕ್ಕೆ ಹೆದರ್ಕತೀವಿ ನಾವು. ಈ ಕಾಂಗ್ರೆಸ್ನವರು ಬಿಜೆಪಿಯವರು ಮಾಡಿರುವಂತಹ ಕಾನೂನನ್ನು ಮುಂದುವರಿಸ್ತಾ ಇದ್ದಾರೆ. ಕೌನ್ಸಿಲಾಟರ್ ಬಿಲ್ ಈಗಲೂ ಇದೆ, ಆ ಕಾನೂನು ಈಗಲೂ ಜಾರಿಗಿದೆ.
2020 ಆಗಿರೋದು. ದನನ ಟ್ರಾನ್ಸ್ಪೋರ್ಟ್ ಮಾಡೋ ಹಾಗಿಲ್ಲ, ದನದ ಮಾಂಸ ಇಟ್ಕೊಳ್ಳೋ ಹಾಗಿಲ್ಲ. ಕಾಂಗ್ರೆಸ್ಸು ಬೇರೆ ಏನು ಅಲ್ಲ, ಅದು ಕೂಡ ಒರಿಜಿನಲ್ ಬ್ರಾಹ್ಮಣಿಕಲ್ ಪಾರ್ಟಿ. ಬಿಜೆಪಿ ಅಂತೂ ಅದೀಗ ಕೋರದು. ಹಾಗಾಗಿ ಇಲ್ಲದೆ ಇರುವಂತಹ ಹಿಂದೂ ಹುಟ್ಟಕ್ಕೆ ಸಾಧ್ಯ ಅಂತಂದ್ರೆ, ಇಲ್ಲದೆ ಇರುವಂತಹ ಒಂದು ಐಕ್ಯತೆಯೂ ಸಾಧ್ಯ ಈ 85% ಜನರ ನಡುವೆ. ಅದು ಕಾಂಶಿರಾಮ್ ನಡೆಸಿದ ಚಳವಳಿ. ಹಿಂದೂ ಹುಟ್ಟಕ್ ಸಾಧ್ಯ ಅಂದ್ರೆ ಬಹುಜನನೂ ಹುಟ್ಟಕ್ ಸಾಧ್ಯ. ಅದಕ್ಕೆ ಹೊಲೆಯರ್ ತಾಳ್ಮೆ ಅಗತ್ಯ, ಹೊಲೆಯರಿಗೆ ತಾಳ್ಮೆ ಅಗತ್ಯ. ಹೊಲೆಯರು ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅಂತ ಸ್ವಾಮೀಜಿ ನಂಬ್ಕೊಂಡು ಹೋದ್ರೆ ನಾಶನಾಗ ಹೋಗ್ತೀವಿ. ಹೆಡ್ಲೆ ಸ್ವಾಮೀಜಿ ಅಂತ ಯಾರು ಇದ್ರೆ ನಮಗೆ ನಮ್ಮ ಸಾಂಸ್ಕೃತಿಕ ದಾಸ್ಯ ಗುಲಾಮಗಿರಿ ಅರ್ಥ ಆಗ್ತಾ ಇಲ್ಲ. ಕಿವಿ ನೊಚ್ಚಗಾಗಂಗ್ ಮಾತಾಡಿದ್ರೆ ಮಾತ್ರ ಲೀಡರ್ ಆಗ್ತಾ ಇದ್ದಾನಲ್ವಾ. ಬೆಳೆಸ್ಬೇಕು, ತಯಾರು ಮಾಡ್ಬೇಕು, ಲೀಡರ್ಸ್ ತಯಾರು ಮಾಡ್ಬೇಕು. ಹೆಣ್ಮಕ್ಳನ್ನ ಮುಂಚೂಣಿಗೆ ಬಿಡ್ಬೇಕು, ಹೆಣ್ಮಕ್ಳನ್ನ ಮುಂಚೂಣಿಗೆ ಬಿಡ್ಬೇಕು. ನಿಮ್ಮ ನಾಯಕತ್ವದಲ್ಲಿ ನಾವು ಒಯ್ತೀವಿ ಅಂತ ಅನ್ಬೇಕು. ಆಗ ಸಾಂಸ್ಕೃತಿಕ ಚಳವಳಿಗೆ ಚಾಲನೆ ಆಗುತ್ತೆ. ಆವತ್ತು ಒಂದು ಒಳ್ಳೆ ಆರಂಭ ಆಗುತ್ತೆ. ಅಲ್ಲಿವರೆಗೆ ಆಗೋದಿಲ್ಲ. ಇಷ್ಟನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಏನಾದ್ರು ಪ್ರಶ್ನೆ ಇದ್ರೆ 2 ನಿಮಿಷ ಇಲ್ಲೇ ನಿಂತಿರ್ತೀನಿ. ಆಮೇಲೆ ಗೌತಮ್ ಬಂದ್ಬಿಟ್ಟು ನಾನು ಎಷ್ಟೊತ್ತು ಮಾತಾಡೋದ್ನೋ ಅದ ಇನ್ನೊಂದ್ಸಲಿ ಹೇಳ್ತಾನೆ, ಹಿಂಗೆ ಹೇಳಿದ್ರು ಅಂತ. ಅದನ್ನ ನಾನು ಮನೇಲಿ ಮಾತಾಡ್ಬಿಡ್ತೀನಿ. ಆಗ ಮನೆಗೆ ಕೂತ್ಕೊಂಡು ನೀನು ಹೇಳೋರೆ ಅಂತ ಗೌತಮ್ ಹೇಳಿದ್ರೆ ಸರಿಯಪ್ಪ. ನಾನು ಹೇಳಿರೋದನ್ನೇ ಇನ್ನೂ ಒಂದ್ಸಲ ಅವನು ಹೇಳೋದಾದ್ರೆ ನಾ ಯಾಕೆ ಇಲ್ಲಿ ನಿಂತ್ಕೊಂಡು ಗಂಟ್ಲರ್ತಾರೆ. ಇವೆಲ್ಲ ಬ್ರಾಹ್ಮಣಿಕಲ್ ಕಲ್ರಿ, ಅಪ್ಪಟ ಬ್ರಾಹ್ಮಣ್ಯ ಸಾಕಾಗೋಗಿದೆ ನನಗೆ. ಬ್ರಾಹ್ಮಣರ ಒಳಗಿರೋ ಬ್ರಾಹ್ಮಣ್ಯ ನೋಡಿ ಅಲ್ಲ, ಈ ಒಲೆಯರೊಳಗಿರೋ ಬ್ರಾಹ್ಮಣ್ಯ. ಇನ್ಮೇಲೆ ನಾನು ಕರಿಬೇಡಿ, ನೀವು ಕರೆಯಲ್ಲ ಅಂತ ನನಗೆ ಗೊತ್ತು. ಹಾಗಾಗಿ ಕರೆದ್ರೆ ಇದಕ್ಕಿಂತ ಕೆಟ್ಟದಾಗ ಮಾತಾಡ್ತೀವಿ. ಯಾರ ಮೇಲೆ? ಒಲೆಯರ ಮೇಲೆ. ಜೈ ಹಿಂದ್.